ನಮಸ್ಕಾರ. ನಾನಿವತ್ತು 8 ತಿಂಗಳ ಮೇಲ್ಪಟ್ಟಿರುವಂತಹ ಒಂದು ಮಕ್ಕಳಿಗೆ ಡ್ರೈ ಫ್ರೂಟ್ ರೆಸಿಪಿನ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ತುಂಬಾನೇ ಚೆನ್ನಾಗಾಗುತ್ತೆ. ಅವಲಕ್ಕಿ ಹಾಕಿ ಇದನ್ನ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಈಸಿ ಡೈಜೆಷನ್ ಆಗುತ್ತೆ. ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಈ ಒಂದು ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 5 ಗೋಡಂಬಿ, 5 ಬಾದಾಮಿ ಮತ್ತೆ ವಾಲ್ನಟ್ ಅನ್ನ 2 ಪೀಸ್ ತಗೊಂಡಿದ್ದೀನಿ. 2 ಖರ್ಜೂರನ ತಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ನ ಮೊದಲು ವಾಶ್ ಮಾಡ್ಕೊಳ್ಬೇಕು. 6 to 8 ಅವರ್ಸ್ ಅದನ್ನ ನೆನ್ಸೋದಿಕ್ಕೆ ಇಡಬೇಕು. ಬಾದಾಮಿ ಮತ್ತೆ ಖರ್ಜೂರ 2 ಸಿಪ್ಪೆನ ಪೀಲ್ ಮಾಡ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡಿದ್ದಾಯ್ತು. ಇವಾಗ ಈ ತರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಮತ್ತೆ ನಾವು ಯಾವ ಒಂದು ಪ್ಯಾನ್ ಅಲ್ಲಿ ಮಾಡ್ತೀವಿ ಅದಕ್ಕೆ ಸ್ವಲ್ಪನೇ ನೀರ್ ಹಾಕಿ ಅದಕ್ಕೆ ನಾನಿಲ್ಲಿ ಒಂದು ಅವಲಕ್ಕಿನ ಪೇಪರ್ ಅವಲಕ್ಕಿ ತಗೊಂಡು ಅದನ್ನ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಒಂದು ಹೇರ್ ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನ ಅವಲಕ್ಕಿನ ನೆನೆಸ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಯೂಸ್ ಮಾಡ್ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪನೇ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೌಡರ್ ಮಾಡಿ ಮುಂಚೆನೆ ಇಟ್ಕೊಂಡು ಆ ನಂತರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಪೌಡರ್ನ 2 ಸ್ಪೂನ್ ತಗೊಂಡು ಹಾಕೊಂಡಿದ್ದೀನಿ. ಇಲ್ಲಿ ಅವಲಕ್ಕಿ ಹಾಕ್ಬಿಟ್ಟು ಅದನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡೆ ಚೆನ್ನಾಗಿ ಸ್ವಲ್ಪನೂ ಗಂಟೆ ಇರಬಾರ್ದಂಗೆ. ಅದಕ್ಕೆ ಇವಾಗ ಪೇಸ್ಟ್ ಮಾಡಿರುವಂತಹ ಒಂದು ಡ್ರೈ ಫ್ರೂಟ್ಸ್ ಅನ್ನ ಹಾಕ್ತಾ ಇದ್ದೀನಿ. ಗ್ರೈಂಡ್ ಮಾಡಿರೋ ಜಾರಲ್ಲೂ ಸ್ವಲ್ಪ ಉಳ್ಕೊಂಡಿತ್ತು, ಅದಕ್ಕೋಸ್ಕರ ನೀರ್ ಸೇರಿಸ್ಬಿಟ್ಟು ಆಮೇಲೆ ನಾನು ಅದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನ ನಾವು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಏನಿಲ್ಲ. ಅದು ಸ್ವಲ್ಪ ತೆಳುವಾಗೋ ತನಕ ನೀರನ್ನ ಆಡ್ ಮಾಡ್ಕೊಳ್ಬಹುದು. ಮತ್ತೆ ನಾನಿಲ್ಲಿ ಅರ್ಧ ಲೋಟದಷ್ಟು ಹಾಲನ್ನ ತಗೊಂಡಿದ್ದೀನಿ. ನಾವಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಈ ಒಂದು ಫುಡ್ ಅನ್ನ ಪ್ರಿಪೇರ್ ಮಾಡ್ತಿದೀವಿ. ಅದಕ್ಕೋಸ್ಕರ ಹಾಲನ್ನ ಮಿಕ್ಸ್ ಮಾಡಿ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ರಿಚ್ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ ಅದರಲ್ಲಿ. ನಾನಿಲ್ಲಿ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ನೀವು ನೋಡ್ಕೊಂಡು ಕಡಿಮೆನೆ ಹಾಕೊಳ್ಬಹುದು. ಆಲ್ಮೋಸ್ಟ್ ಬೇಬಿ ಫುಡ್ಸ್ಗೆಲ್ಲ ನಾನು ಬೆಲ್ಲನೇ ಯೂಸ್ ಮಾಡಿ ಮಾಡ್ತಿರ್ತೀನಿ. ಶುಗರ್ ಅನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ಮಕ್ಳಿಗೆ ಕೊಡ್ಬೇಕು ಅಂತ ಅಂದ್ರೆ. ಏನು ಆಡ್ ಮಾಡ್ದೇನೆ ಹಾಗೇನೆ ಖರ್ಜೂರ ಕೂಡ ಸ್ವೀಟ್ ಇರುತ್ತೆ, ಹಾಗೇನು ಕೂಡ ಕೊಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಮಕ್ಕಳು ತಿನ್ನಲ್ಲ ಅಂತ ಹಠ ಮಾಡಿದ್ರೆ ಬೆಲ್ಲ ಹಾಕಿ ಟ್ರೈ ಮಾಡಿ ಕೊಡಿ, ತುಂಬಾ ಚೆನ್ನಾಗಿ ಅದನ್ನ ಊಟ ಮಾಡ್ತಾರೆ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಹೈಯೆಸ್ಟ್ ಫ್ಲೇಮ್ ಅಲ್ಲಿ ಇಟ್ಟು ಬಾಯ್ಲ್ ಮಾಡಬಾರ್ದು. ತುಂಬಾ ಅಂದ್ರೆ ತುಂಬಾ ಕಡಿಮೆ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಬಾಯ್ಲ್ ಮಾಡ್ಕೊಳ್ಬೇಕು. ಹೈಯೆಸ್ಟ್ ಫ್ಲೇಮ್ ಅಲ್ಲಿ ಇಟ್ಟಾಗ ನಮ್ಗೆ ಕೆಳಗಡೆ ಸ್ಟಿಕ್ಕಿ ಆಗುತ್ತೆ, ಅದಂತೂ ಕಂಪಲ್ಸರಿ. ಅದಕ್ಕೋಸ್ಕರ ಇದನ್ನ ಲೋಯೆಸ್ಟ್ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಬಾಯ್ಲ್ ಮಾಡ್ಕೊಳ್ಬೇಕು. ಇವಾಗ ನೋಡಿ 10-15 ನಿಮಿಷ ತನಕ ಬಾಯ್ಲ್ ಆದ್ಮೇಲೆ ನಾನಿಲ್ಲಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದು ಇಷ್ಟು ಈ ತರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ಕೊಂಡ್ರೆ ಮಕ್ಕಳಿಗೆ ಹೊಟ್ಟೆ ಕೂಡ ತುಂಬುತ್ತೆ. ನಾವು ಜಾಸ್ತಿ ಏನಾದ್ರೂ ತೆಳುವಾಗಿ ಮಾಡ್ಕೊಂಡ್ರೆ ಹೊಟ್ಟೆ ತುಂಬಲ್ಲ. 6 ಮಂತ್ ಇಂದ 8 ಮಂತ್ ತನಕ ನಾವು ಲಿಕ್ವಿಡ್ ಟೈಪ್ ಅಲ್ಲಿ ಕೊಟ್ರೆ ಓಕೆ. ಬಟ್ 8 ಮಂತ್ ಪ್ಲಸ್ ನಾವು ಈ ತರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಕ್ಕಳಿಗೆ ಫುಡ್ ಅನ್ನ ಕೊಡ್ಬೇಕು. 6 ಮಂತ್ ಪ್ಲಸ್ ಇರೋ ಮಕ್ಕಳಿಗೆ ಕೂಡ ನಾನು ಡ್ರೈ ಫ್ರೂಟ್ ರೆಸಿಪಿನ ನನ್ನ ಚಾನಲ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡ್ಕೊಂಡು ಬರ್ಬೋದು. ಯಾವ ಮಕ್ಕಳು ತುಂಬಾನೇ ವೆಯ್ಟ್ ಲಾಸ್ ಆಗಿರ್ತಾರೆ ಅಂತ ಮಕ್ಕಳಿಗೆ ಈ ಒಂದು ರೆಸಿಪಿನ ಮಾಡ್ಕೊಟ್ರೆ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಒಂದು ಡ್ರೈ ಫ್ರೂಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.